ಇನ್ನು ಬೆಳಗಾವಿಯಲ್ಲಿ ಶಾಸಕರಿಗೆ ಸಿಎಂ ಡಿಕೆ ಶಿವಕುಮಾರ್ ಔತಣಕೂಟ ಆಯೋಜಿಸಿದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಿಎಂ ಡಿಕೆಶಿ ಡಿನ್ನರ್ ಆಯೋಜಿಸಿದ್ದಾರೆ. ಡಿಕೆಶಿ ಸಿಎಂ ಆದ ನಂತರ ಮೊದಲ ಬಾರಿಗೆ ಬೆಳಗಾವಿಗೆ ಆಗಮಿಸಿದರು. ಸಿಎಂ ಡಿಕೆಶಿ ಡಿನ್ನರ್ ಮೀಟಿಂಗ್ಗೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಹಾಜರಿದ್ದಾರೆ. ಶಾಸಕರಾದ ರಾಜು ಕಾಗೆ, ಮಹಾಂತೇಶ ಕೌಜಲಗಿ, ಶ್ರೀನಿವಾಸ ಮಾನೆ, ಬಾಬಾ ಸಾಹೇಬ್ ಪಾಟೀಲ್, ಪ್ರಸಾದ್ ಅಬ್ಬಯ್ಯ, ಅಶೋಕ ಪಟ್ಟಣ್, ಯಾಸೀರ್ ಖಾನ್, ವಿಶ್ವಾಸ್ ವೈದ್ಯ, ಎಂಎಲ್ಸಿ ಚನ್ನರಾಜ್ ಹಟ್ಟಿಹೊಳೆ, ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್, ರಾಹುಲ್ ಜಾರಕಿಹೊಳಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ನಿನ್ನೆ ಕೂಡ ಔತಣಕೂಟ ಇತ್ತು. ತಮ್ಮ ಬೆಂಬಲಿತ ಶಾಸಕರನ್ನೆಲ್ಲ ಅಂದರೆ ಒಂದು ಸೌಹಾರ್ದಯುತವಾಗಿ, ಸೌಜನ್ಯಯುತವಾಗಿ, ಮುಖ್ಯಮಂತ್ರಿಯಾಗಿ ಒಂದು ತಿಂಗಳು ಕಳೆದಿದೆ. ಹೀಗಾಗಿ ಈ ರೀತಿಯಾದಂಥ ಶಾಸಕರನ್ನು ಕರೆದು ಔತಣಕೂಟವನ್ನು ಡಿ ಕೆ ಶಿವಕುಮಾರ್ ಅವರು ಆಯೋಜನೆ ಮಾಡಿದ್ದಾರೆ. ಬೆಳಗಾವಿ ಪ್ರವಾಸದಲ್ಲಿದ್ದಾಗ ಕೂಡ ಅಲ್ಲಿಯೂ ಇದೇ ರೀತಿಯಾಗಿ ಆ ಭಾಗದ ಶಾಸಕರು ಸಚಿವರನ್ನು ಕರೆದು ಒಂದು ಸೌಜನ್ಯಯುತ ಔತಣಕೂಟವನ್ನು ಆಯೋಜನೆ ಮಾಡಿದರು. ಶಾಸಕರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆಯೋದು ಅಂತ. ಉಪಮುಖ್ಯಮಂತ್ರಿ ಸ್ಥಾನದಿಂದ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಬೆಳಗಾವಿ ಕಾಂಗ್ರೆಸ್ ಕಚೇರಿಗೆ ಡಿಕೆಶಿ ಭೇಟಿ ಕೊಟ್ಟಿದ್ದಾರೆ. ಸುವರ್ಣಸೌಧದಲ್ಲಿ ಸಭೆ ಮುಗಿಸಿ ಅದಾದ್ಮೇಲೆ ಕಾಂಗ್ರೆಸ್ ಕಚೇರಿಗೆ ಆಗಮಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ಸಭೆ ನಡೆಸಿದ್ದಾರೆ. ಡಿಕೆಶಿ ಸಿಎಂ ಆದ ನಂತರ ಪ್ರಥಮ ಬಾರಿಗೆ ಕಾಂಗ್ರೆಸ್ ಕಚೇರಿಗೆ ಭೇಟಿ ಕೊಟ್ಟಿರೋದು. ಈ ವೇಳೆ ಕಾರ್ಯಕರ್ತರು ಜೈಕಾರ ಹಾಕಿದ್ರು. ಆದರೆ ಅದಕ್ಕೆ ಬೇಡ ಅಂತ ಹೇಳಿದ್ದಾರೆ ಡಿಕೆಶಿ. ವ್ಯಕ್ತಿ ಪೂಜೆ ಮಾಡಬೇಡಿ, ಪಕ್ಷದ ಪೂಜೆ ಮಾಡಿ ಅಂತ ಹೇಳಿದ್ದಾರೆ. ನೀವೆಲ್ಲ ಹಾಳು ಮಾಡಕ್ಕೆ ನಿಂತಿರೋದು, ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕು. ಅಷ್ಟು ದೂರದಿಂದ ಬಂದಿರ್ತಾರೆ, ಏನ್ ಮಾತಾಡ್ತಾರೆ ಕೇಳ್ಬೇಕು. ನಿಮ್ ಜೈಕಾರ ಬೇಡ, ವ್ಯಕ್ತಿ ಪೂಜೆ ಬಿಟ್ಬಿಟ್ಟು ಪಕ್ಷದ ಪೂಜೆ ಮಾಡೋದ್ ಕಲೀರಿ. ನೀವೆಲ್ಲ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಹದೇವ್. ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಹದೇವ್, ಇವತ್ತು ಸಿಎಂ ಡಿಕೆಶಿ ರಾಮ ಮಂದಿರ ಟ್ರಸ್ಟ್ನಲ್ಲಿ ನಡೆದ ಹಗರಣ ಅದನ್ನು ಉಲ್ಲೇಖಿಸಿ ಇನ್ಮೇಲೆ ರಾಜ್ಯದಲ್ಲಿ ಮುಜರಾಯಿ ಇಲಾಖೆಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲಾಗುತ್ತೆ, ಈ ದೇವಸ್ಥಾನಗಳ ಆಡಳಿತ ಮತ್ತೆ ಹುಂಡಿ ಎಣಿಕೆ ವಿಚಾರವಾಗಿ ಅನ್ನೋದನ್ನ ಪ್ರಸ್ತಾಪಿಸ್ತಾ ಇದ್ರು. ಏನೆಲ್ಲ ಕ್ರಮಕ್ಕೆ ಮುಂದಾಗ್ತಿದ್ದಾರೆ? ಹೌದು ವಿಜಯ್, ಏನು ಸಿಎಂ ಆದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಇದೇ ಮೊದಲೇ ಬಾರಿಗೆ ಬೆಳಗಾವಿಗೆ ಆಗಮಿಸಿದ್ರು. ಇವತ್ತು ಇಡೀ ದಿನ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯ ಶಾಸಕರು ಎಲ್ಲರ ಜೊತೆಗೂ ಕೂಡ ಸಭೆಗಳನ್ನ ಮಾಡಿದ್ರು. ಇದಾದ ಬಳಿಕ ಸುವರ್ಣಸೌಧದಿಂದ ಬೆಳಗಾವಿಯ ಕಾಂಗ್ರೆಸ್ ಕಚೇರಿಗೂ ಕೂಡ ಮೊದಲೇ ಬಾರಿಗೆ ಆಗಮಿಸಿದ್ರು ಮತ್ತು ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೂ ಕೂಡ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ಒಂದು ವಿಷಯವನ್ನ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಬಹುಮುಖ್ಯವಾಗಿ ಏನು ನಮಗೆ ಎಲ್ಲರಿಗೂ ಕೂಡ ಒಂದು ನಂಬಿಕೆ ದ್ರೋಹ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾನೆ. ರಾಮ ಮಂದಿರ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಮತ್ತು ಅಲ್ಲಿ ಹುಂಡಿ ಕಳ್ಳತನ ಬಗ್ಗೆ ಕೂಡ ಪ್ರಸ್ತಾಪ ಮಾಡಿರುವಂತದ್ದು. ಸೊ ಈ ವಿಚಾರದ ಬಗ್ಗೆ ಕೂಡ ಕಾರ್ಯಕರ್ತರಿಗೆ ಒಂದು ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು, ರಾಜ್ಯದಲ್ಲಿ ಈ ರೀತಿ ಜನರ ನಂಬಿಕೆಗಳಿಗೆ ದ್ರೋಹ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಹೊಸದಾದ ಯೋಜನೆಯನ್ನ ರೂಪಿಸಿಕೊಳ್ತಾ ಇದ್ದೇವೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂತೆ ದೇವಸ್ಥಾನಗಳಿದ್ದಾವೆ ಅವೆಲ್ಲವುಗಳನ್ನು ಕೂಡ CCTV ಅಂಡರ್ ಅಲ್ಲಿ ಕೆಲಸ ಮಾಡುವಂತೆ ಮತ್ತು ಹುಂಡಿ ಎಣಿಕೆಯಿಂದ ಹಿಡಿದುಕೊಂಡು ಪ್ರತಿಯೊಂದು ಕೂಡ CCTVಯಲ್ಲಿ ಇರಬೇಕು. ದಿನದ 24 ಗಂಟೆಗಳ ಕಾಲ ಕೂಡ CCTV ಕೆಲಸ ಮಾಡಬೇಕು. ಒಂದು SP ಅವರು ಇದನ್ನ ಮಾನಿಟರ್ ಮಾಡ್ತಾರೆ, ಅದರ ಜೊತೆಗೆ DC ಅವರು ಕೂಡ ಇದನ್ನ ಮಾನಿಟರ್ ಮಾಡ್ತಾರೆ. ಸೊ ಕಂಟ್ರೋಲ್ ರೂಮ್ ನಲ್ಲಿ ಏನು ಯಾವ ರೀತಿ ವರ್ಕೌಟ್ ಆಗುತ್ತೆ ಅದೇ ಮಾದರಿಯಲ್ಲಿ ಈ ಮುಜರಾಯಿ ಇಲಾಖೆಗೆ ಒಳಪಡುವಂತಹ ದೇವಸ್ಥಾನಗಳು ಎಲ್ಲವೂ ಕೂಡ CCTV ಅಂಡರ್ ಬರಬೇಕನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಚರ್ಚೆಯನ್ನ ಮಾಡಿ ತೀರ್ಮಾನವನ್ನ ತೆಗೆದುಕೊಂಡಿದ್ದೇವೆ ಮತ್ತು ಬೆಂಗಳೂರಿಗೆ ಹೋದ ತಕ್ಷಣ ಇದ್ರ ಬಗ್ಗೆ ಆದೇಶ ಕೂಡ ಮಾಡ್ತೀನಿ ಅನ್ನುವಂತ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಸಹದೇವ್.